ಹಾಗಾಗಿ ನಾವು ನಮ್ಮ ಹೇರ್ ಹಾಗೆ ಸ್ಕಿನ್ನಿಗೆ ಸಾಕಷ್ಟು ಕಾಳಜಿಯನ್ನು ಮಾಡ್ತೀವಿ. ಆದರೆ ಇತ್ತೀಚಿನ ದಿನದಲ್ಲಿ ಈ ಸ್ಟ್ರೆಸ್ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು, ಈ ಹೇರ್ ಲಾಸ್ ಹಾಗೆ ಸ್ಕಿನ್ ಡಿಸೀಸ್ ಈ ರೀತಿಯ ಪ್ರಾಬ್ಲಮ್ಸ್ಗಳು ತುಂಬಾ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಟ್ರೀಟ್ಮೆಂಟ್ ಕೂಡ ಮಾಡಿಸ್ಕೊಳ್ತಾರೆ. ಯಾರು ಏನನ್ನು ಸಜೆಸ್ಟ್ ಮಾಡಿದ್ರು ಕೂಡ ಟ್ರೈ ಮಾಡ್ತಾರೆ. ಆದರೆ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಏನು ಮಾಡಬೇಕು, ಯಾವ ರೀತಿ ಕೇರ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮದನ್ ಕುಮಾರ್ ಬೇಜೆ, ಡರ್ಮಟಾಲಜಿಸ್ಟ್ ಹಾಗೆ ಹೇರ್ ಟ್ರಾನ್ಸ್ಪ್ಲಾಂಟರ್ ಸರ್ಜನ್ ಆಗಿದ್ದಾರೆ. VTR ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್ ಇವರ ಬ್ರಾಂಚಸ್ಗಳು ಇಂದಿರಾನಗರ್ ಹಾಗೆ ನ್ಯೂ ಬೆಲ್ ರೋಡ್ ಹಾಗೆ HRBR ಲೇಔಟ್ನಲ್ಲಿ ಕೂಡ ಇದೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ನಾನು ಹೇಳಿದೆ, ಸೊ ಇತ್ತೀಚಿನ ದಿನದಲ್ಲಿ ಹೇರ್ ಲಾಸ್ ಅನ್ನೋ ಹೆಚ್ಚಾಗ್ತಿದೆ. ಮುಂಚೆ ಎಲ್ಲ ವಯಸ್ಸಾದ್ಮೇಲೆ ಆಗ್ತಾ ಇತ್ತು, ಇವಾಗ ಇನ್ನು ಯುವಜನತೆ ಟೀನೇಜಲ್ಲಿ ಇದ್ದಾಗಲೇ ಆಗ್ತಾ ಇದೆ. ಮೇನ್ಲಿ ಈ ಹೇರ್ ಲಾಸ್ ಅನ್ನೋದಕ್ಕೆ ಏನು ರೀಸನ್ ಇದೆ ಸರ್? ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಆಧುನಿಕ ಜೀವನ ಶೈಲಿ, ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಸ್ಟ್ರೆಸ್, ಒತ್ತಡ ಜೀವನ, ಆಮೇಲೆ ಊಟ ತಿಂಡಿ ಕರೆಕ್ಟಾಗಿ ಮಾಡದೇ ಇರೋಂಥದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೇ ಇರೋಂಥದ್ದು, ಆ್ಯಂಡ್ ಹೇರ್ ಕಾಸ್ಮೆಟಿಕ್ಸ್ ಯೂಸ್ ಮಾಡೋಕ್ಕಂಥದ್ದು, ಇವೆಲ್ಲದೂ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಹೇರ್ ಲಾಸು ಬೇಗನೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಈಗ ಜೆಂಟ್ಸಲ್ಲಿ ಅಂದರೆ ಪುರುಷರಲ್ಲಿ, ಆಮೇಲೆ ಮಹಿಳೆಯರಲ್ಲಿ, ಹುಡುಗಿಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇಗನೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವ್ರು ತಿನ್ನೋ ಊಟ ತಿಂಡಿ ಅಲ್ಲೂ ಸಹ ಮೇಜರಾಗಿ ವೈಟಮಿನ್ಸು, ಮಿನರಲ್ಸು ಇದೆಲ್ಲದೂ ತುಂಬಾ ಕಡಿಮೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಕಾಳಜಿ ವಹಿಸಿದಷ್ಟು ಒಳ್ಳೆಯದು. ಇವತ್ತಿನ ಹೇರ್ ಲಾಸ್ನ ಪೋಸ್ಟ್ಪೋನ್ ಮಾಡ್ಬೋದು. ಇನ್ನು ಲೇಟರ್ ದಿನಗಳಲ್ಲಿ ದೇ ಕ್ಯಾನ್ ಪ್ರಿಸರ್ವ್, ಉಳಿಸ್ಕೋಬೋದು ಕೂದಲುಗಳನ್ನ. ಸರ್ ಹೆಚ್ಚಾಗಿ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ಗಂಡು ಮಕ್ಕಳೆಲ್ಲ ಅಥವಾ ಹೆಣ್ಮಕ್ಳೆಲ್ಲ? ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಯಾಕೆಂದರೆ ಮೇಲ್ ಹಾರ್ಮೋನ್ ಅಂತ ಹೇಳ್ತೀವಿ ನಾವು, DHT ಡೈಹೈಡ್ರೋ ಟೆಸ್ಟೋಸ್ಟೆರಾನ್ ಅಂತ. ಅವರು ಆ ಹಾರ್ಮೋನು ಈ ಮೇಲ್ಗಡೆ ಈ ತಲೆಭಾಗದ ಹೇರ್ಸ್ನ ಥಿನ್ನಿಂಗ್ ಮಾಡುತ್ತೆ, ಅಂದರೆ ಥಿಕ್ನೆಸ್ನ ಕಡಿಮೆ ಮಾಡ್ತಾ ಬರುತ್ತೆ. ಆ ಹಾರ್ಮೋನ್ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತೀವಿ. ಅವರಲ್ಲಿ ಮೇಲ್ಸಲ್ಲಿ ಜಾಸ್ತಿ. ಬಟ್ ಅದೇ ಥರ ಫೀಮೇಲ್ಸಲ್ಲೂ ಹಾರ್ಮೋನಲ್ ವೇರಿಯೇಷನ್ಸ್ ಇರೋರಿಗೆ ಥಿನ್ನಿಂಗ್ ಕಾಣಿಸುತ್ತೆ, ಹೇರ್ ಲಾಸ್ ಆಗುತ್ತೆ ಅವ್ರಿಗೆ. ಈಗ ಹೇರ್ ಲಾಸ್ ಆಯಿತು ಅಂದರೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಅಂತ ಹೋಗೋಕ್ಕೂ ಮುಂಚೆ ಮನೇಲಿ ಏನಾದ್ರು ಟ್ರೈ ಮಾಡ್ಬೋದಾ, ಮನೇಲಿ ಏನಾದ್ರು ಕೇರ್ ಮಾಡ್ಬೋದಾ ಅಂತ ನೋಡ್ತೀವಿ. ಆ ರೀತಿ ಮನೇಲಿ ಏನಾದ್ರು ಕೇರ್ ಮಾಡೋ ರೀತಿ ಆಗುತ್ತಾ? ಅದಕ್ಕೆ ಏನು ಹೇಳ್ಬೋದು? ಮನೆಯಲ್ಲಿ ತುಂಬ ರೆಮಿಡೀಸ್ನ ನೀವು ಅಡಾಪ್ಟ್ ಮಾಡ್ಕೋಬೋದು. ಅಂದರೆ ಮನೆ ಮದ್ದು ಅಂತ ಹೇಳ್ತೀವಲ್ಲ, ಮೊದಲನೇದಾಗಿ ನಾವು ನಮ್ಮ ಪೇಷಂಟ್ಸ್ಗೆ ಏನು ಹೇಳ್ತೀವಿ ಅಂದರೆ, ಫಸ್ಟು ನಿದ್ದೆ ಬೇಗ ನಿದ್ದೆ ಮಾಡೋದ್ರಿಂದ ನಿಮ್ಮ 70% ಸ್ಟ್ರೆಸ್ ತುಂಬ ಕಡಿಮೆ ಆಗುತ್ತೆ. ಸೊ 9 ಗಂಟೆಗೆ ಮಲಗೋದು, ಬೆಳಗಿನ ಜಾವ ಬೇಗ 6 ಗಂಟೆ 7 ಗಂಟೆಗೆ ಎದ್ದು ಸ್ವಲ್ಪ ವ್ಯಾಯಾಮ, ಎಕ್ಸಸೈಸಸ್ ಮಾಡಬೇಕು. ಅಂದರೆ ಯೋಗಾಸನ, ಸ್ವಲ್ಪ ಮೆಡಿಟೇಷನ್ಸು, ಮೈಂಡಿಗೆ ರೆಸ್ಟ್ ಕೊಟ್ಟಷ್ಟು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅದಾದಮೇಲೆ ಎಕ್ಸಸೈಸ್ ಜೊತೆಗೆ ನೀವು ಊಟ ತಿಂಡಿಲಿ ಏನಾಗುತ್ತೆ ಅಂದರೆ ವೈಟಮಿನ್ಸು, ಮಿನರಲ್ಸು, ಪ್ರೋಟೀನ್ ರಿಚ್ ಫುಡ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್ಸ್ನ ಜಾಸ್ತಿ ತೊಗೋಬೇಕು. ಅಂದರೆ ಹಣ್ಣುಗಳಲ್ಲಿ ದಾಳಿಂಬೆ ಆಗಿರಲಿ ಅಥವಾ ಕಿವಿ ಫ್ರೂಟ್ಸ್ ಆಗಿರಲಿ, ಯೆಲ್ಲೋ ಕಲರ್ ಫ್ರೂಟ್ಸು, ಅದು ನಿಮಗೆ ಭಾಳ ಸಹಾಯ ಮಾಡುತ್ತೆ. ಏಕೆಂದರೆ ಹೇರ್ ಥಿಕ್ನೆಸ್ಸಿಗೆ, ಹೇರ್ ಲಾಸ್ ಕಂಟ್ರೋಲ್ ಮಾಡೋದಕ್ಕೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ, ಅದು ತುಂಬ ಸಹಾಯ ಆಗುತ್ತೆ. ಹೆಲ್ತಿ ರೂಟೀನ್ ಮಾಡಿದರೆ ಸೊ ಇದೆಲ್ಲ ಪ್ರಾಬ್ಲಮ್ಸ್ ಖಂಡಿತ ಕಡಿಮೆ ಆಗುತ್ತೆ. ಓಕೆ ಸರ್, ಈಗ ಹಾಗಿದ್ರೆ ಇದಾದ್ಮೇಲೂ ಇನ್ನೂ ಹೆಚ್ಚು ಬೋಲ್ಡ್ ತಲೆ ಅನ್ನೋದು ಜಾಸ್ತಿ ಆದಮೇಲೆ ಈ ಹೇರ್ ಪ್ಲಾಂಟೇಶನ್ ಅಂತ ಬಂದೇ ಬರ್ತಾರೆ. ಸೊ ಅದ್ರ ಪ್ರೊಸೀಜರ್ ಏನಿರುತ್ತೆ ಸರ್? ಅದನ್ನು ಯಾರಿಗೆ ಸಜೆಸ್ಟ್ ಮಾಡ್ತೀರಾ ನೀವು? ಈಗ ಜನರಲಾಗಿ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಮೊದಲನೇದಾಗಿ ಚಿಕ್ಕದಾಗಿ ಹೇರ್ ಲಾಸ್ ಸ್ಟಾರ್ಟ್ ಆಗಿರುತ್ತೆ. ಹೇರ್ ಲಾಸು ಹೋಗ್ತಾ ಹೇರ್ ಥಿನ್ನಿಂಗ್ ಅಂತ ಕಾಣುತ್ತೆ, ನಿಮ್ಮ ತಲೆ ಬುಡೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ತೆಳು ಆಗಿ ಹೋಗಿ ಲಾಸ್ಟ್ ಸ್ಟೇಜು ಬಾಳ್ನೆಸ್, ಬೋಳು ತಲೆ ಅಂತ ಹೇಳ್ತೀವಿ. ಅಂಥವರಿಗೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಈಗ ಕೆಲವರಲ್ಲಿ ಅವರ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಅಥವಾ ಅವರ ತಾತವ್ರಿಗಿದ್ದವ್ರಲ್ಲಿ ಸ್ವಲ್ಪ ಹೇರ್ ಲಾಸು ಬೇಗ ಆಗುತ್ತೆ. ಅವರು ಬೇಗನೆ ಬಾಳ್ನೆಸ್ ಸ್ಟೇಜ್ನ ರೀಚ್ ಆಗಿಬಿಡ್ತಾರೆ. ಬಾಳ್ನೆಸ್ ಸ್ಟೇಜ್ಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ದ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಸ್ಟಾರ್ಟಿಂಗಲ್ಲಿ ಕೇರ್ ಮಾಡದೇ ಇರೋವಂಥದ್ದು, ಅದಾದಮೇಲೆ ಈಗ ಬಾಳ್ನೆಸ್ ರೀಚ್ ಆದಮೇಲೆ ಅಂಥವ್ರಿಗೆ ಸೊಲ್ಯೂಷನ್ನು ಅಡ್ವಾನ್ಸ್ಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಈ ಹಿಂದಗಡೆ ಕೂದಲು ನಾವು ಲಾಂಗ್ ಟರ್ಮು ಸಾಯೋವರೆಗೂ ಇರ್ತದೆ ಇದು. ಸೊ ಅಲ್ಲಿಂದ ಒಂದೊಂದೇ ಕೂದಲು ತೆಗೆದು ಮುಂದಕ್ಕೆ ಹಾಕೋದು, ಕೂದಲು ಕಸಿ ಮಾಡುವಂಥದ್ದು ಪ್ರೊಸೀಜರು. ಅದನ್ನು ನಾವು ಈಗ ಲೋಕಲ್ ಅನಸ್ತೀಶಿಯಾದಲ್ಲಿ ಜನರಲಾಗಿ ಮಾಡೋದು. ಆ್ಯಂಡ್ ಡೇ ಕೇರ್ ಪ್ರೊಸೀಜರ್, ಅದೇನು ಒಂದು 5 to 6 hours ಇರುತ್ತೆ. ಅದಾದಮೇಲೆ ಅವರು ಮನೆಗೆ ಹೋಗ್ಬೋದು, ಕೇರ್ ಮಾಡಬೇಕು.
ಫಸ್ಟು 1.5 ತಿಂಗಳಲ್ಲಿ ನಾವು ಹಾಕಿರೋ ಕೂದಲೆಲ್ಲ ಉದುರೋಗುತ್ತೆ. ಅದಾದಮೇಲೆ ಹೊಸ ಕೂದಲುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 6ನೇ ತಿಂಗಳು 1 ವರ್ಷದಕ್ಕೆ ಅಷ್ಟೊತ್ತಿಗೆ ಚೆನ್ನಾಗಿ ಬಂದಿರ್ತದೆ, ನ್ಯಾಚುರಲ್ ಆಗಿರುತ್ತೆ. ಸೊ ಬೋಳು ತಲೆ ಇದ್ದವರು ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ರೆ ಆರಾಮಿಗೆ ಅವರು ವೈಯಕ್ತಿಕ ಜೀವನ, ವರ್ಕ್ ಲೈಫು ಮತ್ತು ಫ್ಯಾಮಿಲಿ ಜೀವನ, ಈಗ ಕೆಲವರು ಮದುವೆ ಆಗಿರಲ್ಲ ಅಂಥವ್ರಿಗೆಲ್ಲರಿಗೂ ಸ್ವಲ್ಪ ಭಾಳ ಸಹಾಯ ಆಗುತ್ತೆ. ಹಾಗಿದ್ರೆ ಈ ಟ್ರೀಟ್ಮೆಂಟ್ ಆದಮೇಲೆ ನ್ಯಾಚುರಲಿ ಹೇರ್ ಗ್ರೋ ಆಗುತ್ತೆ, ಗ್ರೋ ಆಗುತ್ತೆ, ತುಂಬ ನ್ಯಾಚುರಲಾಗಿ ಗ್ರೋ ಆಗುತ್ತೆ. ನ್ಯಾಚುರಲ್ ಹೇರ್ ಲೈನ್ ಅಂತ ಹೇಳ್ತೀವಿ, ಗೊತ್ತಾಗಲ್ಲ, ಬೇರೆಯವ್ರಿಗೆ ಮಾಡಿಸಿರೋದು ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲಾಗಿ ಬರುತ್ತೆ. ಓಕೆ, ಹೀಗಾದ್ರೆ ಈ ಟ್ರೀಟ್ಮೆಂಟ್ ಏನಾದರೂ ಪೇನ್ಫುಲ್ ಆಗಿರುತ್ತಾ? ಸ್ವಲ್ಪ ಜನ ಹೆದರ್ತಾರೆ, ಸೊ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗಿಬಿಡುತ್ತೆ ಅಂತ ಇರುತ್ತೆ, ಆ ರೀತಿ ಏನಾದರೂ ಇದೆಯಾ? ನಾವು ಇದನ್ನು ವೆರಿ ಮೈನರ್ ಡೇ ಕೇರ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಪೇಯ್ನಿಗೆ ಬಂದರೆ ನೆಗ್ಲಿಜಿಬಲ್ಲು. ಈಗ ನಾವೇನು ಅಂತಂದರೆ ಯಾರು ರೋಡಲ್ಲಿ ಬಿದ್ದು ಗಾಯ ಮಾಡ್ಕೊಂಡು ಅಥವಾ ಕುಯ್ಕೊಂಡ್ರೆ ಲೋಕಲ್ ಅನಸ್ತೀಷಿಯಾ ಕೊಟ್ಬಿಟ್ಟು ಹೊಲಿಗೆ ಹಾಕ್ತಾರಲ್ಲ, ಅಷ್ಟೇ ಲೋಕಲ್ ಅನಸ್ತೀಷಿಯಾದಲ್ಲಿ ನಾವು ಒಂದೊಂದೇ ಭಾಗ ತೆಗೆಯೋದು ಇದಿರೋದು. ಆಮೇಲೆ ಆ ಪಾಪುಗುಟ್ಟಿರ್ತಾರಲ್ಲ ಅವ್ರಿಗೆ ಇಂಜೆಕ್ಷನ್ ಕೊಡೋ ಸಿರಿಂಜಸ್ ತುಂಬ ಮೈನರ್ ಆಗಿರುತ್ತೆ. ಪೇಯ್ನ್ ಈಸ್ ವೆರಿ ವೆರಿ ನೆಗ್ಲಿಜಿಬಲ್. ಆಮೇಲೆ ನೆಕ್ಸ್ಟು ಸೈಡ್ ಎಫೆಕ್ಟ್ಸ್ ಅಂತ ಬಂದರೆ ಇಟ್ ಈಸ್ ಹೈಲಿ ಸೇಫ್ ಅಂತ ಹೇಳ್ತೀವಿ. ಹೈಲಿ ಸೇಫ್ ಅಂತಂದರೆ ಲೀಸ್ಟ್ ಲೈಕ್ಲಿ ಟು ಗೆಟ್ ಇನ್ಫೆಕ್ಟೆಡ್. ಈಗ ಇನ್ಫೆಕ್ಷನ್ ಆಗಿರಲಿ ಇದನ್ನಾಗಿರಲಿ ಅದರಿಂದ ಸೈಡ್ ಎಫೆಕ್ಟ್ಸು ತುಂಬ ಕಡಿಮೆ, ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ ಇದ್ರದ್ದು ಸಕ್ಸಸ್ ರೇಟು ಅಷ್ಟೇ 90ರಿಂದ 97% ಅಷ್ಟು ಸಕ್ಸಸ್ ರೇಟ್ ಇರುತ್ತೆ. ಓಕೆ, ಹಾಗಿದ್ರೆ ಇದು ಒಂದೇ ಸೆಷನಲ್ಲಿ ಆಗುತ್ತೆ ಸರ್ ಅಥವಾ ತುಂಬ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತ ಇರುತ್ತೆ? ಈಗ ಹೇರ್ ಲಾಸ್ದು ಸಿವಿಯಾರಿಟಿ ಮೇಲೆ ಹೋಗುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಮುಂದೆ ಭಾಗ ಮಾತ್ರ ಹೇರ್ ಲಾಸ್ ಇರುತ್ತೆ, ಕೆಲವ್ರಿಗೆ ಮಧ್ಯದ ಭಾಗ, ಕೆಲವ್ರಿಗೆ ನೆತ್ತಿ ಭಾಗ ಇರುತ್ತೆ. ಮುಂದೆ ಅವರಿಗೆ ಒಂದೇ ಸೆಷನ್ಸಲ್ಲಿ ಕವರ್ ಮಾಡ್ಬೋದು. ಅದನ್ನು ನಾವು ಗ್ರೇಡ್ 3 ಅಥವಾ ಗ್ರೇಡ್ 4 ಬಾಲ್ನೆಸ್ ಅಂತ ಹೇಳ್ತೀವಿ. ಅಂಥವ್ರಿಗೆ ಈಸಿಯಾಗಿ ಒಂದೇ ಸೆಷನ್ಸಲ್ಲಿ ಕವರ್ ಆಗುತ್ತೆ. ಕೆಲವರಿಗೆ ಫುಲ್ ಇರುತ್ತೆ, ಗ್ರೇಡ್ 7, 6 ಆ್ಯಂಡ್ 7 ಬಾಲ್ನೆಸ್ಸು, ಅವರಿಗೆ 2 ಅಥವಾ 3 ಸೆಷನ್ಸ್ ಬೇಕಾಗುತ್ತೆ. ಅದು 1 ವರ್ಷದಲ್ಲಿ ಇಂಟರ್ವಲಲ್ಲಿ ಮಾಡಬೇಕಾಗತ್ತೆ. ಅದನ್ನು ಟ್ರೀಟ್ಮೆಂಟ್ ಆದಮೇಲೆ ಹಾಗಿದ್ರೆ ಹೇರ್ ಗ್ರೋ ಆಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ನಾವು ಈಗ ಅವರು ಇವತ್ತು ಟ್ರಾನ್ಸ್ಪ್ಲಾಂಟೇಷನ್ಸ್ ಅಂತ ಏನಾರು ಕನ್ಸಿಡರ್ ಮಾಡಿದಾಗ ಇವತ್ತಿಂದ 6ನೇ ತಿಂಗಳಷ್ಟೊತ್ತಿಗೆ ಒಂದು ಸ್ವಲ್ಪ ಡೀಸೆಂಟ್ ಗ್ರೋತ್ ಇರುತ್ತೆ. 1 ವರ್ಷದಷ್ಟೊತ್ತಿಗೆ ತುಂಬ ನೀಟಾಗಿ ಗ್ರೋತ್ ಇರುತ್ತೆ, ಅದು ಗೊತ್ತಾಗೋದಿಲ್ಲ ಅಷ್ಟು. ಓಕೆ, ಹಾಗಿದ್ರೆ ಇನ್ನು ಈ ಟ್ರೀಟ್ಮೆಂಟಲ್ಲೂ ಕೂಡ ಟೈಪ್ಸ್ ಅಂತ ಏನಾದರೂ ಇದೆಯಾ? ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ಗಳು ಅಂತ ಇದೆಯಾ? ಹೌದು, ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಸಲ್ಲಿ ಒಂದು FUE ಅಂತ ಬರುತ್ತೆ, ಫಾಲಿಕ್ಯುಲಾರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಫಾಲಿಕ್ಯುಲಾರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅದು ಕಟ್ ಮೆಥಡು ಈಗ ಮಾಡಲ್ಲ, ಹಳೇ ಟೆಕ್ನಿಕ್. ಎರಡನೇದು FUE ಕಾಮನ್ ಆಗಿ ಇದು ಮಾಡ್ತೀವಿ. ಅದರಲ್ಲೂ ಒಂದು ಸ್ವಲ್ಪ ಈಗೇನು ಅಂದರೆ ತುಂಬ ಅಡ್ವಾನ್ಸ್ಡ್ ಪೆನ್ ಮೆಥಡ್ ಅಂತ ಎಲ್ಲ ಬರುತ್ತೆ. ಬ್ಲೀಡಿಂಗ್ ಎಲ್ಲ ತುಂಬ ನೆಗ್ಲಿಜಿಬಲ್ ಇರುತ್ತೆ, ಪೇಯ್ನ್ ಆಲ್ಸೋ ವೆರಿ ಲೆಸ್ ಆಗಿರುತ್ತೆ. ಆಮೇಲೆ ಪೇಷಂಟ್ಸಿಗೆ ಕಂಫರ್ಟ್ಸ್ ತುಂಬ ಇರುತ್ತೆ, ಸ್ವೆಲ್ಲಿಂಗ್ ಸಹ ವೆರಿ ನೆಗ್ಲಿಜಿಬಲ್ ಆಗಿರುತ್ತೆ, ಏನೂ ಇರಲ್ಲ. ಇಷ್ಟೇನಾ ಸರ್ ಅಂತ ಹೇಳ್ತಾರೆ ಸರ್ಜರಿ ಆದಮೇಲೆ. ಹೌದು ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಮಂಗಳ ಅಂತ ಬೆಂಗಳೂರಿಂದ. ಹಲೋ ಮೇಡಮ್, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಮೇಡಮ್, ಇದು ಟಿವಿಲಿ ಕೊಡ್ತಾ ಇರಲ್ಲ 6 ನಂಬರ್ ಅಲ್ವಾ ಇದು? ಹಾ ಮೇಡಮ್, ಹೌದು. ಮಂಗಳ ಓಕೆ, ಯಾವ್ದ್ರ ಏನ್ ಸಮಸ್ಯೆ ಮಾತಾಡ್ಬೇಕಿತ್ತು? ಡಾಕ್ಟರ್ ಇದ್ದಾರೆ, ಮಾತಾಡಿ. ಫೇಸ್ ಅಲ್ಲಿ ತುಂಬಾ ಏರ್ಸ್ ಬಂದಿದೆ ನಮ್ಮ ಮಗಳಿಗೆ, ಅದಕ್ಕೋಸ್ಕರ ಮಾತಾಡೋಣ ಅಂತ ಫೋನ್ ಮಾಡಿದ್ವಿ. ಎಷ್ಟು ವಯಸ್ಸು ಅವ್ರದ್ದು? ಅವ್ರದ್ದು 20 ಇಯರ್ಸಾ? ಅವ್ರಿಗೆ ಹಾರ್ಮೋನಲ್ ಇಶ್ಯೂಸ್ ಏನಾರ ಇದೆಯಾ? ಇದೆ ಅನ್ಸುತ್ತೆ ಸರ್, ಗೊತ್ತಿಲ್ಲ ಅದು. ಅದು ಸ್ವಲ್ಪ ಸೈಕಲ್ಸ್ ಪ್ರಾಬ್ಲಮ್ ಇದ್ದವ್ರಿಗೆ ಒಂದು ಸ್ವಲ್ಪ ಫೇಸಲ್ಲಿ ಈಗ ತುಟಿ ಮೇಲ್ಭಾಗದಲ್ಲಾಗಿರಲಿ ಅಥವಾ ಸೈಡ್ ಲಾಕ್ಸು, ಚಿನ್ನಲ್ಲಿ ಹೇರ್ಸ್ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ. ಅಡ್ವಾನ್ಸ್ಡ್ ಲೇಸರ್ ಏರ್ ರಿಮೂವಲ್ ಟ್ರೀಟ್ಮೆಂಟ್ ಅಂತ, ಏರ್ ರಿಡಕ್ಷನ್ ಅಂತ ಹೇಳ್ತೀವಿ. ಅದು ಗ್ರೋತ್, ಥಿಕ್ನೆಸ್ಸು ಮತ್ತು ಡೆನ್ಸಿಟಿ ಅಂದರೆ ನಂಬರ್ಸು ಮತ್ತು ಫ್ರೀಕ್ವೆನ್ಸಿ ಆಫ್ ಏರ್ ಗ್ರೋತ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ನಿಮಗೇನು ಅಂದರೆ ಅದು ತುಂಬ ಫಾಸ್ಟಾಗಿ ಬೆಳೀತಾ ಇರುತ್ತೆ, ಬಟ್ ಸ್ವಲ್ಪ ಹಾರ್ಮೋನ್ ಕಂಟ್ರೋಲ್ಸು ಮಾಡಬೇಕು. ತೂಕ ಇದ್ದಾರಾ ಅವರು? ಇದ್ದಾರೆ ಸರ್, ಅದು 65 ಇದೆ. ಓಕೆ, ಬಟ್ ಅವ್ರಿಗೆ ಸ್ವಲ್ಪ ತೂಕ ಕಡಿಮೆ ಮಾಡ್ಕೊಳಕ್ಕೆ ಹೇಳಿ. ಹಾರ್ಮೋನಲ್ ಇಶ್ಯೂಸು ಸ್ವಲ್ಪ PCOD ರೀಸನ್ಸಿಂದನೂ ಜಾಸ್ತಿ ಆಗುತ್ತೆ. ಅದು ಚೆಕ್ ಮಾಡಿಸಿ ಸರ್, ಅದು ನಾರ್ಮಲ್ ಇದೆ. ಹಾಂ, ಬಟ್ ಏನೋ ಕುಡಿಯೋಕೆ ಒಂದು ಪೌಡರ್ ಕೊಟ್ಟಿದ್ದಾರೆ ಅವಳಿಗೆ. ಕೊಟ್ಟಿದ್ದಾರಾ? ಹೌದು. ಬಟ್ ಲೇಸರ್ಸ್ ಎಲ್ಲ ಮಾಡಿದ್ರೆ ತುಂಬ ಕಡಿಮೆನೂ ಆಗುತ್ತೆ, ಬಟ್ ವೆಯ್ಟ್ ರಿಡಕ್ಷನ್ ಆಗಬೇಕು ಅವರು. ಹೌದು ಸರ್, ಎಷ್ಟಾಗುತ್ತೆ ಸರ್ ಟ್ರೀಟ್ಮೆಂಟಿಗೆ? ಟ್ರೀಟ್ಮೆಂಟ್ ಎಲ್ಲ ತುಂಬ ಇದಿರುತ್ತೆ. ನೀವು ಆ ನಂಬರಿಗೆ ಇದು ಮಾಡಿದಾಗ ನಮ್ಮ ಇವರು ಇದು ಮಾಡ್ತಾರೆ, ಸ್ಟಾಫ್ ಕಾಲ್ ಮಾಡ್ತಾರೆ ನಿಮಗೆ. ಅದ್ರದ್ದು ರೀಸನಬಲ್ ಆಗಿದೆ, ಫೇಸ್ ಎಲ್ಲ ತುಂಬ ರೀಸನಬಲ್ ಆಗಿದೆ. ಆಮೇಲೆ ರಿಸಲ್ಟ್ಸು ತುಂಬ ಚೆನ್ನಾಗಿದೆ, ಅಡ್ವಾನ್ಸ್ ಲೇಸರ್ಸ್ ಇರುತ್ತೆ. ಸರಿನಾ? ಕ್ಲಿನಿಕ್ಕಿಗೆ ಬನ್ನಿ, ನೀವು ಫೋನ್ ಮಾಡಿಕೊಂಡು ನೀವು ಒಂದ್ಸಲಿ ಕನ್ಸಲ್ಟೇಷನ್ ಮಾಡಿ ಆಮೇಲೆ ಬೇಕಿದ್ರೆ ಅವರು ನಿಮಗೆಲ್ಲ ಹೇಳ್ತಾರೆ ಮಿಕ್ಕಿದ ಭಾಗ ಎಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ
ಹಲೋ ಹಲೋ ಸರ್ ನಮಸ್ತೆ ಸರ್, ಏನ್ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಮ್ಮ ಹೆಸರು ತೇಜ್ಪಾಲ್ ಅಂತ ಹೇಳಿ. ಓಕೆ ಸರಿ ಸರ್, ಏನ್ ಸಮಸ್ಯೆ ಇದೆ? ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮ್ಗೆ ಡ್ಯಾಂಡ್ರಫ್ ತುಂಬಾ ಇದೆ ಮೇಡಮ್. ಹೇಳಿ ಹೇಳಿ, ಯಾವಾಗಿಂದ ಇದೆ ಡ್ಯಾಂಡ್ರಫ್ ನಿಮಗೆ? ಒಂದು 2 ತಿಂಗಳು 3 ತಿಂಗಳಿಂದ ಜಾಸ್ತಿ ಆಗಿದೆ ಸರ್. ತುಂಬ ಜಾಸ್ತಿ ಆಗಿದೆಯಾ? ಹೌದು ಹೌದು. ಎಣ್ಣೆ ಹಚ್ಚೋದು ಏನಾರ ಜಾಸ್ತಿ ಇದೆಯಾ ನಿಮಗೆ? ಏನ್ ಸರ್? ಎಣ್ಣೆ ಹಚ್ಚೋದು, ಆಯಿಲ್ ಹಚ್ಚೋದು ಅಥವಾ ಪಿಂಪಲ್ಸ್ ಜಾಸ್ತಿ ಇದೆಯಾ ಆಯಿಲ್ ತಲೆಗೆ? ಏನು ನಾವು ಹೌದು ಸರ್, ಪಿಂಪಲ್ಸ್ ಸ್ವಲ್ಪ ಜಾಸ್ತಿ ಇದೆ. ಓಕೆ ಓಕೆ ಓಕೆ. ಬಟ್ ಕೂದಲು ಉದ್ರೋದು ಏನಾರ ಇದೆಯಾ ಅದ್ರ ಜೊತೆಗೆ? ಕೂದ್ಲೇನು ಉದುರ್ತಾ ಇಲ್ಲ ಸರ್. ಏನು ಉದುರುತ್ತಾ ಇಲ್ಲ. ಬಟ್ ಅದಕ್ಕೆ ಡ್ಯಾಂಡ್ರಫಿಗೆ ಏನು ಅಂದರೆ ಆಯಿಲ್ ಹಚ್ಚೋದು ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ಕೆಲವು ಡ್ಯಾಂಡ್ರಫ್ ಶಾಂಪೂಸ್ ಎಲ್ಲ ಬರುತ್ತೆ. ಆ ಡ್ಯಾಂಡ್ರಫ್ ಶಾಂಪೂಸ್ ಎಲ್ಲ ಯೂಸ್ ಮಾಡಿದ್ರೆ ಆ ಡ್ಯಾಂಡ್ರಫ್ ತುಂಬ ಕಂಟ್ರೋಲಿಗೆ ಬರುತ್ತೆ. ನೀವು ಹತ್ರದಲ್ಲಿರೋ ಡರ್ಮಟಾಲಜಿಸ್ಟ್ಗೆ ಹೋದರೂ ಬರ್ಕೊಡ್ತಾರೆ. ಬೇಕಾದ್ರೆ ನೀವು ಬೆಂಗಳೂರು ಬಂದಾಗ ನಮ್ಮ ಕ್ಲಿನಿಕ್ನ ವಿಸಿಟ್ ಮಾಡ್ಬೋದು ನೀವು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್. ಸರ್, ಈಗ ಹೇರ್ ಪ್ಲಾಂಟೇಷನ್ ಇದು ಬಂದರೆ ನಾವು ಟ್ರೀಟ್ಮೆಂಟ್ ಅಂತ ಬಂದರೆ, ಸೊ PRP ಅನ್ನೋ ಟ್ರೀಟ್ಮೆಂಟ್ ಕೂಡ ಹೆಚ್ಚಾಗಿ ನಾವು ಕೇಳ್ತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಹೇಳೋದಿದ್ರೆ ಏನು? ಈಗ PRP ಅನ್ನೋದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳಿ ಅದು ಟ್ರೀಟ್ಮೆಂಟು. ಕಾಮನ್ ಆಗಿ ಜನ ಎಲ್ಲ ಪ್ಲಾಸ್ಮಾ ಥೆರಪಿ ಅಂತ ಅಂತಾರೆ. ಇದನ್ನು ನಾವು ಮೇಜರಾಗಿ ಮಾಡೋವಂಥ ಪೇಷಂಟ್ಸ್ ಯಾರು ಅಂದರೆ ಅವರಿಗೆ ತಲೆಯಲ್ಲಿ ತೆಳುವಾದಾಗ, ಕೂದಲು ತೆಳುವಾದಾಗ, ತೆಳುವಾಯಿತು ಅಂತಂದಾಗ ಏನಾಗುತ್ತೆ ಅಂತಂದರೆ ತೆಳುವಾಗಿ ಆಮೇಲೆ ಬಾಳ್ನೆಸ್ ಆಗೋದು. ಸೊ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗಿಂತ ಮುಂಚೆ PRP ಟ್ರೀಟ್ಮೆಂಟ್ಸ್ನ ಕಾಮನಾಗಿ ಟ್ರೈ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಅವ್ರದ್ದೇ ಬ್ಲಡ್ನ ಡ್ರಾ ಮಾಡಿದಾಗ ಪ್ಲೇಟ್ಲೆಟ್ಸ್ ಅಂತ ಅದರಲ್ಲಿ ಸೆಲ್ಸ್ ಇರುತ್ತೆ, ಅದಕ್ಕೆ ಒಂದು ಪವರ್ ಇರುತ್ತೆ. ಇಟ್ ಹ್ಯಾಸ್ ಎ ಪವರ್ ಆಫ್ ಹೀಲಿಂಗ್ ಅಂತ ಹೇಳ್ತೀವಿ. ಆ ರೀಜನರೇಟಿವ್ ಮೆಡಿಸಿನ್ಸಲ್ಲಿ ಬರುತ್ತೆ. ಈಗ ಆಗಿರೋಂಥ ಕೂದಲುಗಳಿಗೆ ನರಿಷ್ಮೆಂಟಿಗೆ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿದಾಗ ಅಲ್ಲಿ ಸೆಲ್ ಮಲ್ಟಿಪ್ಲಿಕೇಶನ್ಸ್ ಆಗುತ್ತೆ. ಸೆಲ್ ಮಲ್ಟಿಪ್ಲಿಕೇಶನ್ ಆದಾಗ ಕೆಲವರಿಗೆ ಕೂದಲು ಉದ್ರೋದು ನಿಲ್ಲುತ್ತೆ ಫಸ್ಟು, ಆಮೇಲೆ ಇರೋ ಕೂದಲು ದಪ್ಪ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಹೇರ್ ಲಾಸು ತುಂಬ ಕಡಿಮೆ ಆಗಿ ಹೊಸ ಕೂದಲು ಸಹ ಕೆಲವರಲ್ಲಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದು ನಿಮಗೇನು ಅಂದರೆ ತುಂಬ ವೆರಿ ನೆಗ್ಲಿಜಿಬಲ್ ಪೇಯ್ನ್ ಇರುತ್ತೆ, ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಅದು ಇತ್ತೀಚೆಗೆ ಅದರಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ GFC, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ ಬರುತ್ತೆ. ಅದು ತುಂಬ ಪೇಯ್ನ್ಲೆಸ್ ಆಗೂ ಇರುತ್ತೆ, ಒಂದು ಸ್ವಲ್ಪ ರಿಸಲ್ಟ್ಸು ತುಂಬ ಚೆನ್ನಾಗಿದೆ ಅದು. ಓಕೆ ಸರ್, ಈಗ ಬೋಳು ತಲೆ ಅಂತ ಅಂದರೆ ಎಲ್ರಿಗೂ ಟ್ರೀಟ್ಮೆಂಟ್ ಮಾಡ್ಬೋದಾ ಅಥವಾ ಏನಾದ್ರು ಏಜ್ ಕ್ರೈಟೀರಿಯಾ, ಇವ್ರಿಗೆ ಮಾಡ್ಬೋದು ಮಾಡಬಾರ್ದು ಈ ರೀತಿ ಏನಾದರೂ ಇದೆಯಾ? ಈಗ ಗೈಡ್ಲೈನ್ಸ್ ಪ್ರಕಾರ 21 ವರ್ಷದ ಮೇಲೆ, ಸೊ 50 ವರ್ಷದ ಒಳಗಡೆ ಮಾಡಬೇಕು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಸು. ಕೆಲವರಲ್ಲಿ ಈಗ 19, 17, 18 ವರ್ಷಕ್ಕೆ ಬಾಳ್ನೆ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಕೆಲವರು ಈಗ ಬಿಸ್ನೆಸ್ ಮ್ಯಾನ್ಸ್ ಇರೋರು ಅವ್ರಿಗೆಲ್ಲ 60, 65 ಹೇರ್ ಲಾಸ್ ಇರುತ್ತೆ, ಅವ್ರಿಗೂ ಬೇಕಾಗುತ್ತೆ. ಬಟ್ ಫ್ಲಕ್ಚುಯೇಷನ್ಸಲ್ಲಿ ಮಾಡ್ಬೋದು, ಏನು ಇದೇನಿರಲ್ಲ. ಯಾಕೆಂದರೆ ಇದು ತುಂಬ ಸೇಫ್ ಪ್ರೊಸೀಜರ್, ಲೋಕಲ್ ಅನಸ್ತೀಶಿಯಾದಲ್ಲಿ ಮಾಡೋದು. ಹಾಗಾಗಿ 21ರಿಂದ 50 ವರ್ಷದೊಳಗಿರೋರಿಗೆ ಮಾಡ್ಬೋದು. ಕಾರ್ಡಿಯಾಕ್ ಇಶ್ಯೂಸ್ ಇಲ್ಲದೆ ಇರೋರು, ಹಾರ್ಟ್ ಪ್ರಾಬ್ಲಮ್ ಇಲ್ಲದೆ ಇರೋರಿಗೆ ಆರಾಮಾಗಿ ಮಾಡ್ಬೋದು. ಸೊ ಅದೆಲ್ಲ ಮುಂಚೆನೇ ಅವ್ರು ಬಂದಾಗ ಟೆಸ್ಟ್ ಎಲ್ಲ ಮಾಡಿ ಅದಾದ್ಮೇಲೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡೋದು. ಪ್ರೀ ಆಪರೇಟಿವ್ ಪ್ರೊಸೀಜರ್ಸ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಕೆಲವುದು ಇನ್ವೆಸ್ಟಿಗೇಷನ್ಸ್, ಫಸ್ಟು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ಆಮೇಲೆ ಅವ್ರದ್ದು ಲಿವರ್ ಫಂಕ್ಷನ್ನು, ಕಿಡ್ನಿ ಫಂಕ್ಷನ್ಸು, ಈಗ ಹಿಮೋಗ್ಲೋಬಿನ್ ಎಲ್ಲ ಎಷ್ಟಿದೆ, ಆಮೇಲೆ ಕೆಲವು ಸ್ಟೇಟಸ್ ಎಲ್ಲ ನೋಡ್ತೀವಿ, BP, ಪಲ್ಸ್ ಎಲ್ಲ ನೋಡ್ಬಿಟ್ಟು ಅವ್ರದ್ದು ಕೂದಲು ಥಿಕ್ನೆಸ್ಸು, ಟ್ರೈಕೋಸ್ಕಾನ್ ಅಂತ ಎಕ್ಸಾಮಿನೇಷನ್ ಮಾಡ್ತೀವಿ. ಆ ಕೂದಲು ಥಿಕ್ನೆಸ್ಸು, ಡೆನ್ಸಿಟಿ ಅದನ್ನು ನೋಡ್ಬಿಟ್ಟು ಇವ್ರಿಗೆ ಎಷ್ಟು ಬರುತ್ತೆ, ಯಾವ ಏರಿಯಾ ಕವರ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಹೇಳಿ ದೆನ್ ವಿ ಡೂ ದ ಪ್ರೊಸೀಜರ್. ಓಕೆ, ಹಾಗಿದ್ರೆ ಟ್ರೀಟ್ಮೆಂಟ್ ಆದಮೇಲೆ ಅವ್ರಿಗೆ ಏನು ಕೇರ್ ಮಾಡಬೇಕಾಗಿರುತ್ತೆ ಸರ್? ಟ್ರೀಟ್ಮೆಂಟ್ ಆದಮೇಲೆ ಅವರು ಮೊದಲನೇದಾಗಿ 7 ದಿವಸ, ಫಸ್ಟ್ 7 ಡೇಸು ಮನೇಲೇ ಇರಬೇಕು, ಹೊರಗಡೆ ಹೋಗಬಾರ್ದು. ಓಕೆ, ಅದಾದಮೇಲೆ ಫಸ್ಟ್ 1.5 ತಿಂಗಳು ನಾನು ಹಾಕಿರೋ ಕೂದಲೆಲ್ಲ ಉದುರೋಗುತ್ತೆ. ಆವಾಗಿಂದ ಅವರೇನು ಅಂದರೆ ಕೆಲವು ಮೆಡಿಕೇಷನ್ಸ್ ಸ್ಟಾರ್ಟ್ ಮಾಡಬೇಕು. ಮಿನಾಕ್ಸಿಡಿಲ್ ಅಂತ ಬರುತ್ತೆ, ಆಮೇಲೆ ಕೆಲವರಿಗೆ ಡ್ರಗ್ಸ್ ಆಗಿ ಫಿನೆಸ್ಟ್ರಾಯ್ಡ್ ಅಂತ ಬರುತ್ತೆ. ಅವನ್ನ ಸ್ಟಾರ್ಟ್ ಮಾಡಿದಾಗ ಅದು ಇನ್ನೂ ಸ್ವಲ್ಪ ಹೊಸ ಕೂದಲು ಬೆಳೆಯೋದಕ್ಕೆ, ಇರೋ ಕೂದಲುಗಳ್ನ ದಪ್ಪ ಮಾಡೋದಕ್ಕೂ, ಆಮೇಲೆ ಟ್ರಾನ್ಸ್ಪ್ಲಾಂಟೆಡ್ ಹೇರ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. 6ನೇ ತಿಂಗಳು 1 ವರ್ಷಕ್ಕೆ ಚೆನ್ನಾಗಿ ಬಂದಿರುತ್ತೆ. ಓಕೆ, ಈಗ ಹಾಗಿದ್ರೆ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಹೇರ್ ಫಾಲ್ ಅನ್ನೋ ಪ್ರಾಬ್ಲಮ್ ಕಾಣಿಸ್ಕೊಳ್ಳಲ್ವಾ? ಟ್ರಾನ್ಸ್ಪ್ಲಾಂಟೇಷನ್ನು ನಾವು ಸೆಮಿ ಪರ್ಮನೆಂಟ್ ಅಂತ ಹೇಳ್ತೀವಿ. 7ರಿಂದ 10 ವರ್ಷದವರೆಗೂ ಈಸಿಯಾಗಿರುತ್ತೆ. ಬಟ್ ಅದರಲ್ಲೂ ಸ್ವಲ್ಪ ತಿನ್ನಾಗೋದು, ತಿಕ್ಕಾಗೋದು ಇರುತ್ತೆ. ಬಟ್ ಆದರೂ ಸ್ಟೇ ಆಗುತ್ತೆ ಅದು. ಕೆಲವರಲ್ಲಿ ಈಗ ಅವ್ರ ಜೀನ್ಸ್ ತುಂಬ ಚೆನ್ನಾಗಿತ್ತು ಅಂತ ಅಂದರೆ ಒಂದು 15 ವರ್ಷದವರೆಗೂ ಇರ್ತದೆ, 15 ವರ್ಷ 20 ವರ್ಷದವರೆಗೂ ಇರುತ್ತೆ.
ಬಟ್ ಅವರು ಇವನ ಜೀವನದಲ್ಲಿ ದೇ ಕ್ಯಾನ್ ಮೇಂಟೈನ್ ದ ಥಿಂಗ್ಸ್ ಆ್ಯಂಡ್ ಅದಕ್ಕೆ ಮೇಂಟೆನೆನ್ಸ್ ಅಂತ ಜಾಸ್ತಿ ಏನಿರಲ್ಲ, ಮಿನಾಕ್ಸಿಡಿಲ್ ಮಾತ್ರ ನೀಟಾಗಿ ಹಚ್ತಾ ಇರಬೇಕಾಗುತ್ತೆ. ಓಕೆ, ಈಗ ನೀವು ಹೇಳಿದ್ರೆ ಹಾಗಿದ್ರೆ 7-8 ಇಯರ್ಸ್ ಅಂತ, ಇವಾಗ ಅರೌಂಡ್ ಒಂದು 22-23 ಮಾಡಿಸಿರ್ತಾರೆ, ಅವ್ರಿಗೆ 30-35 ಮತ್ತೆ ಏನಾರು ಅವ್ರ ಪ್ರಾಬ್ಲಮ್ ಕಾಣಿಸಿದ್ರೆ ಮತ್ತೆ ಇನ್ನೊಂದ್ಸರಿ ಮಾಡಿಸೋ ಆಪ್ಷನ್ಸ್ ಏನಾರು ಇದೆ. ಇರುತ್ತಾ? ಕೆಲವ್ರಿಗೆ ಇರುತ್ತೆ. ನಾವು ಒಬ್ಬ ವ್ಯಕ್ತಿಗೆ 3 ಸಲ ಮಾಡ್ಬೋದು, 3 ಸಲ ಏರ್ ಟ್ರಾನ್ಸ್ಪ್ಲಾಂಟೇಷನ್ಸ್ ಮಾಡ್ಬೋದು, ತೆಗೆದು ಮುಂದಕ್ಕೆ ಹಾಕ್ತೀವಲ್ಲ. ಸೊ ಫಸ್ಟಿಗೆ 2,500 ಗ್ರಾಫ್ಟ್ಸ್ ಅಂತ ಹಾಕಿರ್ತೀವಿ. ಅದಾದಮೇಲೆ ಅದು ಮೇಂಟೈನ್ ಆದಮೇಲೆ ಕೆಲವ್ರಿಗೆ ಮಿಡ್ ಏರಿಯಾ ಹೋಗುತ್ತೆ. ಸೊ ನಾವು ಮುಂದೆ ಹಾಕಿರೋ ಕೂದಲು ಇರ್ತದೆ, ಮಿಡ್ ಏರಿಯಾ ಮತ್ತು ಕ್ರೌನ್ ಏರಿಯಾಗೆ ಕಡಿಮೆ ಆಗುತ್ತೆ. ಆವಾಗ ಅವರಿಗೆ ಮತ್ತೆ 2ನೇ ಸೆಷನ್ ಮಾಡ್ಬೋದು. ಮತ್ತೆ 1,500 ಅಥವಾ 2,000 ಗ್ರಾಫ್ಟ್ಸ್ ತೆಗೆದು ಹಾಕಿದಾಗ ಮತ್ತೆ ಕವರೇಜ್ ಬರುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ತುಂಬ ಜಾಸ್ತಿ ಹೋಗಿದೆ ಅಂದಾಗ ಗಡ್ಡದಿಂದ ಬಾಡಿಯಿಂದೆಲ್ಲ ತೆಗೆದು ಹಾಕ್ಬೋದು. ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್. ಓಕೆ, ಈಗ ಮತ್ತೊಂದು ಹೇರ್ ಪ್ರಾಬ್ಲಮ್ ಅಂತ ಇನ್ನೊಂದಂತ ಬಂದರೆ, ಸೊ ಡ್ಯಾಂಡ್ರಫ್ ಅನ್ನೋದು ಕೂಡ ತುಂಬ ಮೇಜರ್ ಅನಿಸುತ್ತೆ. ಸೊ ಪ್ರಾಬ್ಲಮ್ಮು, ಸೊ ಅದು ಯಾಕೆ ಆಗುತ್ತೆ ಸರ್? ಡ್ಯಾಂಡ್ರಫ್ ಅಂದರೆ ಅದು ಫಂಗಸ್. ಈಗ ಒಬ್ಬರು ಸ್ಕ್ಯಾಲ್ಪು ಆಯಿಲಿ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ, ಡ್ರೈ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ, ನಾರ್ಮಲ್ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ. ಅಲ್ಲೇನಾಗುತ್ತೆ ಅಂದರೆ ಕೆಲವರು ಮನೆಯಲ್ಲಿ ಅತಿ ಹೆಚ್ಚು ಎಣ್ಣೆ ಯೂಸ್ ಮಾಡ್ತಾರೆ, ಆಯಿಲ್ ಅಪ್ಲೈ ಮಾಡ್ತಾರೆ. ಈಗ ಅವ್ರ ಬಾಡಿಲೂ ಎಣ್ಣೆ ಸೆಕ್ರೇಷನ್ ಆಗ್ತಾ ಇದ್ದಾಗ, ಆಯಿಲ್ ಸೆಕ್ರೇಷನ್, ಸೀಬಮ್ ಸೆಕ್ರೇಷನ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಎಕ್ಸ್ಟರ್ನಲ್ಲೂ ನಾವು ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಆಯಿಲ್ ಈಸ್ ಎ ಗುಡ್ ಕಲ್ಚರ್ ಮೀಡಿಯಾ ಫಾರ್ ಫಂಗಸ್ ಅಂತ ಹೇಳ್ತೀವಿ. ಫಂಗಸ್ಸು ಕಾಮನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಫಂಗಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಇಚ್ಚಿಂಗ್ ಬರುತ್ತೆ, ಕಡ್ತ ಬರುತ್ತೆ, ಪಿಂಪಲ್ಸ್ ಆಗುತ್ತೆ, ಫ್ಲೇಕಿಂಗ್ ಆಗುತ್ತೆ, ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಸುಲಿ ಅಂಥದ್ದಾಗುತ್ತೆ, ಕಡ್ತ ಬರೋದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಸಿಂಪಲ್ ರೆಮಿಡೀಸ್ ಏನು ಅಂತಂದರೆ ಆಯಿಲ್ ಅಪ್ಲಿಕೇಶನ್ ಕಡಿಮೆ ಮಾಡಬೇಕು. ಈಗ ಒಂದು ವೇಳೆ ಆಯಿಲ್ ಅಪ್ಲೈ ಮಾಡಲೇಬೇಕು ಅಂತಂದರೆ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ಸು, ಆ ಥರ ರಿಫೈನ್ಡ್ ಆಯಿಲ್ಸ್ ಇರೋದನ್ನ 10 ಮಿನಿಟ್ಸ್ ಬಿಫೋರ್ ಬಾತ್ ಹಚ್ಚಬೇಕು. ಆವಾಗ ಸ್ವಲ್ಪ ಅದನ್ನು ಒಂದು ಆಯಿಲ್ ಅಪ್ಲಿಕೇಶನ್ ಮೇಂಟೈನ್ ಮಾಡ್ಬೋದು. ಇನ್ನೊಂದೇನು ಅಂದರೆ ಹೆಚ್ಚು ಡ್ಯಾಂಡ್ರಫ್ ಇದ್ದಾಗ ಡ್ಯಾಂಡ್ರಫ್ ಶ್ಯಾಂಪೂಸ್ ಬರುತ್ತೆ. ಆ ಡ್ಯಾಂಡ್ರಫ್ ಈ ಫಂಗಸ್ ಗ್ರೋತ್ನ ಕಡಿಮೆ ಮಾಡುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದರೆ ಪಿಂಪಲ್ಸು, ಪಸ್ಟ್ಯೂಲ್ಸು, ಆ ಥರ ಇನ್ಫೆಕ್ಷನ್ಸ್ ಎಲ್ಲ ಆದಾಗ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಎಲ್ಲ ಬೇಕಾಗುತ್ತೆ. ಅವಾಗ ಡರ್ಮಟಾಲಜಿಸ್ಟ್ ಹತ್ರ ನೀವು ತೋರಿಸಿದಾಗ ಎಲ್ಲ ಬರ್ಕೊಡ್ತಾರೆ ಟ್ರೀಟ್ಮೆಂಟ್. ತುಂಬ ಕಡಿಮೆ ಆಗುತ್ತೆ. ಅದು ಫ್ರೀಕ್ವೆಂಟ್ ವಾಶ್, ಆಯಿಲಿ ಸ್ಕ್ಯಾಲ್ಪ್ ಇರೋರು ಪದೇ ಪದೇ ಸ್ವಲ್ಪ ಈಗ ಆಲ್ಟರ್ನೇಟಿವ್ ಡೇಸ್ ಹೆಡ್ ವಾಶ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ ಅವ್ರಿಗೆ. ಓಕೆ ಸರ್, ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಮುನ್ರಾಜ್ ಅಂತ. ಹಲೋ ಹಲೋ ಸರ್. ಓಕೆ, ಕಾಲ್ ಕಟ್ ಆಗಿದೆ. ಹೇರ್ ಪ್ರಾಬ್ಲಮ್ ಜೊತೆ ಸೇಮ್ ಸ್ಕಿನ್ ಪ್ರಾಬ್ಲಮ್ ಕೂಡ ಈಗಂತೂ ಅಷ್ಟೇ ಇದೆ. ಮೇ ಬಿ ಧೂಳಿರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು, ಈ ರೀತಿ ಸ್ಕಿನ್ ಪ್ರಾಬ್ಲಮ್, ಈ ಪಿಂಪಲ್ ಇದೆಲ್ಲ ಹೆಚ್ಚಾಗಿದೆ. ಸೊ ಇದಕ್ಕೂ ಏನೇನು ಕಾರಣ ಇದೆ ಸರ್ ಹಾಗಿದ್ರೆ ಪಿಂಪಲ್ ಮೇನ್ಲಿ ಆಗೋಕ್ಕೆ? ಈಗ ನಾವು ಪಿಂಪಲ್ಸ್ ಅಂದರೆ ಈಗ ಆ್ಯಕ್ನೆ ಅಂತ ಹೇಳ್ತೀವಿ, ಮಡವೆ ಗುಳ್ಳೆಗಳು ಅಂತ ಹೇಳಿ, ಕಾಮನ್ ಆಗಿ ಟೀನೇಜರ್ಸಲ್ಲಿ ಆಗುತ್ತದು. ಸೊ ಟೀನೇಜರ್ಸು ಈಗ ಅವರು ಏನು ಅಂದರೆ 12-13 ವರ್ಷದಲ್ಲಿ ಏನಾಗುತ್ತೆ ಅಂದರೆ ಅವರು ಆವಾಗ ಬದಲಾವಣೆ ಆಗ್ತಾ ಇರುತ್ತೆ ಅವ್ರ ದೇಹದಲ್ಲಿ, ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತೀವಿ. ಅವರು ಅಡೋಲಸೆಂಟಿಗೆ ಎಂಟ್ರಿ ಆಗ್ತಾ ಇರ್ತಾರೆ. ಸೊ ಆವಾಗ ಏನಾಗುತ್ತೆ, ಕೆಲವು ಚೇಂಜಸ್ ನಡೀತಾ ಇರುತ್ತೆ. ಆ ಹಾರ್ಮೋನಲ್ ಸೆನ್ಸಿಟಿವಿಟಿಯಿಂದ ಪಿಂಪಲ್ಸ್ ಬರುತ್ತೆ ಕೆಲವ್ರಿಗೆ. ಫ್ಯಾಮಿಲಿಲಿದ್ದಾಗ, ತಂದೆ ಅಥವಾ ತಾಯಿಗಿದ್ದಾಗ ಮಕ್ಕಳಲ್ಲಿ ಬರೋದು ಕಾಮನ್. ಅದ್ರ ಜೊತೆಗೆ ಏನಾಗುತ್ತೆ, ಇತ್ತೀಚಿನ ಫಾಸ್ಟ್ ಫುಡ್ ಅಂತ ಹೇಳ್ತೀವಲ್ಲ, ಆಯಿಲ್ ಐಟಮ್ಸು, ಚಾಕ್ಲೇಟ್ ಐಟಮ್ಸು, ಸ್ವೀಟ್ ಐಟಮ್ಸು, ಆ ಥರ ಐಟಮ್ಸ್ ಜಾಸ್ತಿ, ಹೈ ಶುಗರ್ ಫುಡ್ಸ್ ಇರೋ ಅಂಥದ್ದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಮಡುವೆಗುಳ್ಳೆಗಳು ಜಾಸ್ತಿ ಬರ್ತದೆ. ಆ ಮಡುವೆಗುಳ್ಳೆಗಳು ಏನಾಗುತ್ತೆ ಅಂತಂದರೆ ಅವರು ಅದಕ್ಕೆ ಏನೇನೋ ಮನೆಯಲ್ಲೇ ಮದ್ದು ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಗಿಂಟದು ಮಾಡ್ತಾರೆ, ಆವಾಗ ಅದು ಸ್ಕಾರ್ ಆಗುತ್ತೆ. ಸೊ ಹಂಗಾಗಿ ಫಾಸ್ಟ್ ಫುಡ್ಡು, ಹೆರಿಡಿಟ್ರಿ ಮತ್ತು ಹಾರ್ಮೋನಲ್ ವೇರಿಯೇಷನ್ಸ್ ಕಾಮನ್ ಆಗಿರುತ್ತೆ. ಆಮೇಲೆ ಮತ್ತು ಈಗ ಕಾಸ್ಮೆಟಿಕ್ಸ್ ಅದನ್ನು ಮರೆಯೋಂಗಿಲ್ಲ. ಎಲ್ಲ ಮೇಕಪ್ ಆಗಿರಲಿ ಅಥವಾ ಆಯಿಲಿ ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದ ಪೋರ್ಸ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗಿ ಅದು ಪಿಂಪಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ ಸರ್, ಮತ್ತಷ್ಟು ಮಾಹಿತಿಯನ್ನು ಪಡ್ಕೋತೀನಿ. ಒಂದು ಬ್ರೇಕ್ ತಗೊಳ್ಳೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ಆದಮೇಲೆ.